ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆಯೇ ಅಗ್ನಿ ಅನಾಹುತ ಸಂಭವಿಸಿದೆ. ಶೇಷಾದ್ರಿಪುರಂನಲ್ಲಿರೋ ಬಿಬಿಎಂಪಿ ಕಚೇರಿಯಲ್ಲಿ ಬೆಂಕಿ ಆಕಸ್ಮಿಕ ಸಂಭವಿಸಿದ್ದು, ಶೇಷಾದ್ರಿಪುರಂ ವ್ಯಾಪ್ತಿಗೆ ಬರೋ 7 ವಾರ್ಡ್ಗಳ ಮಹತ್ವದ ದಾಖಲೆಗಳು ಸುಟ್ಟು ಭಸ್ಮವಾಗಿವೆ. ಬೆಳಗ್ಗೆ 7:30ರ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿತು ಅಂತ ಕಚೇರಿಯ ಕ್ಲೀನಿಂಗ್ ಸಿಬ್ಬಂದಿ ತಿಳಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಧಾವಿಸಿದ 4 ಅಗ್ನಿಶಾಮಕ ವಾಹನಗಳು ಬೆಂಕಿ ನಂದಿಸಿದವು. ಸ್ಥಳಕ್ಕೆ ಕಾರ್ಪೊರೇಟರ್ ನಾಗರಾಜ್ ಭೇಟಿ ನೀಡಿ ಪರಿಶೀಲಿಸಿದರು. ಬೆಂಕಿ ಅವಘಡಕ್ಕೆ ಶಾರ್ಟ್ ಸರ್ಕ್ಯೂಟ್ ಕಾರಣ ಎನ್ನಲಾಗಿದೆ. ಬರೋಷ್ಟಕ್ಕೆಲ್ಲ ಫೈರ್ ಇಂಜಿನ್ ಬಂದಿತ್ತು. ಫೈರ್ ಇಂಜಿನ್ ಬಂದು ಸುಮಾರು ಆರಿಸಿದ್ದಾರೆ. ಬೀರೋದಲ್ಲಿರೋಂಥ ರೆಕಾರ್ಡ್ಸ್ ಹಾಗೆ ಉಳಿದಿದೆ. ಹೊರಗಡೆ ಏನು ಇಟ್ಟಿದ್ರು ರೆಕಾರ್ಡ್ಸ್ ಅದೆಲ್ಲ ಬರ್ನ್ ಆಗಿದೆ. ದಾಖಲೆಗಳೆಲ್ಲ ಸುಮಾರು ವಾರ್ಡ್ಗಳದ್ದು ಇರ್ತಿದ್ವು. ಹೌದು, ಖಂಡಿತ ಭಾಳ ವ್ಯಾಲ್ಯೂಬಲ್. ಪೊಲೀಸ್ ತನಿಖೆಯಿಂದನೇ ಗೊತ್ತಾಗಬೇಕು ಯಾವ ರೀತಿ ಆಗಿದೆ, ಏನಾಗಿದೆ ಅಂದ್ಬಿಟ್ಟು ಪೊಲೀಸ್ ತನಿಖೆಯಿಂದನೇ ಗೊತ್ತಾಗಬೇಕು. ಮೇಲೆ JC ಆಫೀಸಲ್ಲಿಗೆ ಕೆಲಸ ಮಾಡ್ತಾಯಿದ್ದೆ ಸರ್. ಕೆಲಸ ಮಾಡಿದ ತಕ್ಷಣ ಇಲ್ಲಿ ಹೊಗೆ ಬರ್ತಾಯಿದ್ದು. ಹೊಗೆ ಬಂದ ತಕ್ಷಣ ನಮ್ಮ ಕೆಳಗಡೆ ಕಂಟ್ರೋಲ್ ರೂಮ್ ಐತೆ. ಕಂಟ್ರೋಲ್ ರೂಮ್ ಮೆಸೇಜ್ ಕೊಟ್ಟ ತಕ್ಷಣ ಈ ಫೈರ್ ಇಂಜಿನ್ ಎಲ್ಲ ತರಿಸಿದ್ದಾರೆ ಸರ್.